ಪೂಜಾ ನೀ ಏನು ಮಾಡ್ತೀರಿ ಮಾಡ್ರಿ ನಿಮ್ಮ ಜೊತೆ ನಾವಿರ್ತೀವಿ. ನಾವೆಲ್ಲ ನಿಮ್ಮ ಜೊತೆ ಸಪೋರ್ಟಿಗೆ ಇರ್ತೀವಿ. ಸಿದ್ಧಾರ್ಥ ಎಂದೆಂದಿಗೂ ನಿನ್ನೋರೇ. ನೋಡು ಪೂಜಾ ಅಕ್ಕ, ನಿನ್ನ ಜೀವನ ನಿನ್ನ ಕೈ ಒಳಗೈತಿ. ನಿನ್ನ ಜೀವನ ಚಂದಾಗಿರ್ಬೇಕಂತಂದ್ರು ಅದಕ್ಕೆ ನೀನ ಕಾರಣ, ಹಾಳಾಗ್ಬೇಕಂತಂದ್ರು ನಿನ್ನ ಕಾರಣ. ನೋಡು, ವಿಚಾರ ಮಾಡು. ನಾನು ಸಿದ್ಧಾರ್ಥವ್ರನ್ನ ಇಷ್ಟಪಟ್ಟ ಮದುವೆ ಆಗಿದ್ದ, ಆದ್ರೆ ಯಾರ್ದೋ ಸಂಬಂಧ ನಾ ಯಾಕೆ ಬಿಟ್ಕೊಡ್ಲಿ ಅವ್ರನ್ನ? ನಾ ಗಟ್ಟಾಗಿ ನಿಲ್ತೀನಿ. ಆ ಸಾಕ್ಷಿ ನಮ್ಮ ಮನೆಯಿಂದ ಓಡಿಸೋ ತನಕನೂ ನಾ ಸುಮ್ಮಂತ್ರ ಕೊಂಡ್ರಂಗೆ ಇಲ್ಲ. ನೋಡು ಪೂಜಾ, ನೀನು ಸಾಕ್ಷಿನ ಫಸ್ಟ್ ಮನೆಯಿಂದ ಓಡಿಸ್ಬೇಕಂತ ಅಂದ್ರೆ ಸಿದ್ಧಾರ್ಥಗೆ ಆಕಿ ಬಗ್ಗೆ ಇರೋ ಸಿಂಪತಿನ ತೆಗೆದು ಹಾಕ್ಬೇಕು. ನಾವೆಷ್ಟ ಮಾಡಿದ್ರು ಸಿದ್ಧಾರ್ಥಗೆ ಆಕಿ ಬಗ್ಗೆ ಸ್ವಲ್ಪ ಆದ್ರೂ ಸಿಂಪತಿ ಐತಿ. ಅದಕ್ಕೆ ಅವ ಮನಾಲಿಂದ ಆಕಿನ ಕರ್ಕೊಂಬಂದು ಆಕಿಗೆ ಈಗ ಜಾಬ್ ಕೊಡ್ಸಿದ್ದು. ನೋಡು, ಆಕಿ ಬಗ್ಗೆ ಇರೋ ಸಿಂಪತಿನ ಫಸ್ಟ್ ತೆಗೆದು ಹಾಕ್ಬೇಕು. ಆಕಿ ಮನಸ್ಸೊಳಗೆ ಯಾಕೆ ಕೆಟ್ಟ ಉದ್ದೇಶ ಇಟ್ಕೊಂಡು ಆಕಿ ನಿಮ್ಮ ಜೀವನದೊಳಗೆ ಬಂದ ಅಂಥೇಳಿ ತಿಳ್ಕೊಬೇಕು. ಆಮೇಲೆ ಮುಂದಿನ ಕೆಲಸ ಎಲ್ಲ ಸರಿ ಅಣ್ಣ, ನೀ ಹೇಳ್ದಂಗೆ ಮಾಡ್ತಾನೆ. ನೋಡಕ್ಕ, ಇನ್ಮೇಲೆ ನೀನು ಮನೆ ಒಳಗೆ ಕುಂಡ್ರದು ವೇಸ್ಟ್. ನೀನು ಭಾವನ ಜೊತೆ ಆಫೀಸ್ಗೆ ಹೋಗು. ಹೆಂಗಿದ್ರು ನಿಂದು BCom ಕಂಪ್ಲೀಟ್ ಆಗಿತ್ತಲ್ಲ, ನೀನು ಅಲ್ಲಿ ಯಾವುದೋ ಒಂದು ಜಾಬ್ ಇದ್ರೆ ಮಾಡು, ಯಾವುದೋ ಒಂದು ಕೆಲಸ ವಹಿಸ್ಕೊ, ಎಲ್ಲ ನೋಡ್ಕೊ. ನಿಂಗೂ ಅಲ್ಲಿ ವ್ಯವಹಾರ ಜ್ಞಾನ ಗೊತ್ತಾಕೈತಿ. ಸಾಕ್ಷಿ ಮೂರತ್ತು ಸಿದ್ಧಾರ್ಥ ಭಾವನ ಜೊತೆ ಇರೋದ್ರಿಂದ ನೀನು ಸ್ವಲ್ಪ ಅಲ್ಲಿ ಏನಾದರೂ ಮಾಡ್ಬೋದಲ್ಲ. ನಾನು ನನ್ನ ಮಟ್ಟಿಗೆ ಹೇಳತ್ತೀನಿ, ವಿಚಾರ ಮಾಡಿ. ನಾನು ಅದ್ರ ಬಗ್ಗೆನೂ ವಿಚಾರ ಮಾಡತ್ತಿದ್ದೆ. ಮನೆ ಒಳಗೇನೋ ಸಿದ್ಧಾರ್ಥ ನನ್ನ ಜೊತೆ ಇರ್ತಾರ, ಆದ್ರೆ ಅವ್ರು ಇರೋದು ಜಾಸ್ತಿ, ಮನೆಗಿಂತ ಜಾಸ್ತಿ ಇರೋದು ಆಫೀಸ್ ಒಳಗೆ ಈ ಸಾಕ್ಷಿ ಜೊತೆ ಇರ್ತಾಳಲ್ಲ. ಮುಂದೆ ಏನು ಮಾಡೋದು ಅಂತ ನನಗೆ ಗೊತ್ತಾಗತ್ತಿರ್ಕಿಲ್ಲ. ಇನ್ಮೇಲೆ ನಾನು ಆಫೀಸ್ಗೆ ಹೋಗ್ತೇನೆ. ಹೆಂಗಿದ್ರು ನಂದು BCom ಕಂಪ್ಲೀಟ್ ಆಗೈತಿ. ಯಾವುದಾದ್ರೂ ಸರಿ, ಯಾವುದಾದ್ರೂ ವರ್ಕ್ ಮಾಡ್ತೇನೆ. ಮೂರತ್ತು ನನ್ನ ಗಂಡನ ಜೊತೆ ನಾನು ಇರಲೇಬೇಕು. ಅಷ್ಟು ಮಾಡು. ಇದ್ರ ಬಗ್ಗೆ ಬೇಕಿದ್ರೆ ನಾನು ಸಿದ್ಧಾರ್ಥ ಜೊತೆ ಮಾತಾಡ್ತೇನೆ ಪೂಜಾ. ಸರಿ ಅಣ್ಣ, ನಾವಿನ್ನು ಬರ್ತೀವಿ. ಅಯ್ಯೋ ಪೂಜಾ ಅವರೇ, ನೀವೇನು ಹೇಳತ್ರಿ? ಹಿಂಗೆ ಬಂದು ಹಿಂಗೆ ಹೋಗೋರ? ಕುಣ್ರಿ, ಊಟ ಗೀಟ ಮಾಡ್ಕೊಂಡು ಹೋಗೋದು. ನೀವು ಹಂಗಂತೂ ನಾ ಕಳ್ಸಂಗಿಲ್ಲಪ್ಪ. ಇಲ್ಲ ಅರುಣ ಅವರೇ, ಊಟಕ್ಕೆ ನಿಮ್ಮ ಮನೆಗೆ ಮತ್ತೊಂದು ಸಲ ಬರ್ತೀವಿ. ಊಟಕ್ಕಂತಲೇ ಬರ್ತೀವಿ, ಆದರೆ ಈಗ ಬೇಡ. ನಾವಿನ್ನು ಬರ್ತೀವಿ ಅಣ್ಣ. ನಾವು ನಿಮ್ಮ ಮನೆಗೆ ಬಂದಿದ್ವಿ, ಈ ವಿಚಾರ ಎಲ್ಲ ಕೇಳಿದ್ವಿ ಅಂತ ಯಾವುದೇ ಕಾರಣಕ್ಕೂ ನೀವು ಸಿದ್ಧಾರ್ಥ ಅವ್ರ ಮುಂದೆ ಹೇಳಬೇಡ್ರಿ. ಇಲ್ಲ ಪೂಜಾ, ನಾ ಏನು ಹೇಳಂಗಿಲ್ಲ. ನೀವೇನು ತಲೆ ಕೆಡಿಸ್ಕೊಬೇಡ್ರಿ. ಊಟ ಮಾಡ್ಕೊಂಡು ಹೋಗುವಂತ್ರಿ. ಇಲ್ಲ ಅಣ್ಣ, ಬರ್ತೀವಿ. ನಾವು ಇನ್ನೂ ಮನೆ ಒಳಗೆ ಸುಳ್ಳು ಹೇಳೇ ಬಂದಿದ್ದು. ಮತ್ತು ಲೇಟ್ ಆದರೆ ಮತ್ತು ಅವ್ರಿಗೆ ಡೌಟ್ ಬರ್ತೈತಿ. ಮತ್ತೊಂದು ಸಲ ಬರ್ತೀವಣ್ಣ. ಹಾಂ ಸರಿನಾ? ಸರಿ ಅಣ್ಣ, ನಾವಿನ್ನು ಹೋಗಿ ಬರ್ತೀವಿ. ಮತ್ತೊಂದು ಸಲ ಬರ್ರಿ ಪೂಜಾ ಅವರೇ. ಹಾಂ ಬರ್ತೀವಿ, ಬಾಯ್. ಹಾಂ ಬಾಯ್. ಎಕ್ಸ್ಕ್ಯೂಸ್ ಮಿ ಸಿದ್ಧಾರ್ಥ್, ನಿನ್ನ ಜೊತೆ ಸ್ವಲ್ಪ ಇಂಪಾರ್ಟೆಂಟ್ ವಿಚಾರ ಮಾತಾಡಿಸ್ಬೇಕಿತ್ತು. ಇಂಪಾರ್ಟೆಂಟ್ ವಿಚಾರನೇ? ಏನು ಸಾಕ್ಷಿ? ಸಿದ್ಧಾರ್ಥ್, ಹಿಂಗೆ ಹೇಳ್ತೀನಿ ಅಂತ ನನ್ನ ತಪ್ಪು ತಿಳ್ಕೊಳ್ತಿದ್ರೆ ನಾ ಬೇಕಾದ್ರೆ ಹೇಳ್ತೀನಿ. ಆಫೀಸ್ ವಿಚಾರನ? ಆಫೀಸ್ ವಿಚಾರನೇ. ನೋಡು ಸಾಕ್ಷಿ, ಇದು ಆಫೀಸ್. ನೀ ಇಲ್ಲಿ ಕೆಲಸ ಮಾಡ್ತಿ ಅಂತಂದ್ಮೇಲೆ ಇಲ್ಲಿ ಯಾವುದೇ ವಿಚಾರನೂ ಏನು ಮುಚ್ಚು ಮರೆ ಇಲ್ಲದೆ ನನ್ನ ಮುಂದೆ ಹೇಳ್ಬೋದು ನೀ. ಅದು ಸಿದ್ಧಾರ್ಥ್, ಇಷ್ಟು ದಿನ ಯಾರು ಅಕೌಂಟ್ಸ್ ಹ್ಯಾಂಡಲ್ ಮಾಡ್ತಿದ್ರಿ ಈ ಆಫೀಸ್ ಒಳಗೆ? ಸ್ಟಾರ್ಟಿಂಗ್ ಪಲ್ಲವಿನ ಮಾಡ್ತಿದ್ಲು. ಆ್ಯಕ್ಚುಲಿ ಪಲ್ಲವಿನ ಈ ಆಫೀಸ್ ಒಳಗೆ ಅಕೌಂಟೆಂಟ್ ಆಗಿ ಸೇರ್ಕೊಂಡಿದ್ದ. ಆಮೇಲೆ ಆಕಿ ನಮ್ಮ ಮನೆ ಮೆಂಬರ್ ಆಗಿದ್ದು. ಹಂಗೆ ಆಕಿನ ನೋಡ್ಕೊಂತ ಬಂದಿದ್ಲು. ಆದ್ರೆ ಇಷ್ಟು ದಿನಾನು ಏನು ಪ್ರಾಬ್ಲಮ್ ಬಂದಿದ್ದಿಲ್ಲ. ಈಗ ಸ್ವಲ್ಪ ದಿನದಿಂದ ಸ್ವಲ್ಪ ಅಕೌಂಟ್ಸ್ ವೇರಿಯೇಷನ್ ಬರ್ತಿದ್ದಕ್ಕೆ ಯಾರೂ ಹ್ಯಾಂಡಲ್ ಮಾಡ್ತಿದ್ದಿಲ್ಲ, ನಾನೇ ಮಾಡ್ತಿದ್ದೆ. ಓಹ್, ಅಂದ್ರೆ ನಿಮ್ಮ ಆಫೀಸ್ ಅಕೌಂಟ್ಸ್ ಎಲ್ಲ ನೋಡ್ಕೊಳ್ತಿದ್ದು ಪಲ್ಲವಿನ ಅಂದಂಗೆ ಆತಂಗಾರ? ಹಾಂ, ಪಲ್ಲವಿನ. ಹಿಂಗೆ ಹೇಳ್ತೀನಿ ಅಂತ ಏನು ತಿಳ್ಕೊಬೇಡ ಸಿದ್ಧಾರ್ಥ್. ಅಮೌಂಟು ಭಾಳ ಕಡೆ ವ್ಯತ್ಯಾಸ ಬರತ್ತೈತಿ. ಏನು? ಹಾಂ, ಇದು 1-2 ವರ್ಷದ ಅಕೌಂಟ್ಸ್ ನೋಡಿದ್ದಲ್ಲ, ಕಳೆದ 5 ವರ್ಷದ ಅಕೌಂಟ್ಸ್ನೆಲ್ಲ ನಾನು ಡಿಟೇಲಾಗಿ ನೋಡ್ಕೊತ ಬಂದಿನಲ್ಲ, ಜಾಸ್ತಿನ ವ್ಯತ್ಯಾಸ ಬಂದೈತಿ. ಇನ್ಫ್ಯಾಕ್ಟ್ ಹೇಳ್ಬೇಕಂತಂದ್ರೆ ಯಾವುದೋ ಒಂದು ಪರ್ಸ್ನಲ್ ಅಕೌಂಟಿಗೆ ಕಂಪ್ನಿ ದುಡ್ಡೆಲ್ಲ ಹೊಂಟೈತಿ. ಆದ್ರೆ ಅದು ಯಾವ ಅಕೌಂಟ್ ಅಂತ ನೀವು ನೋಡೋ ಪ್ರಯತ್ನ ಮಾಡಿಲ್ಲ, ಅದು ಕಂಡು ಬಂದಿಲ್ಲ. ಆದ್ರೆ ನನಗೆ ಅನ್ಸತೈತಿ ಈ ಅಮೌಂಟ್ ಎಲ್ಲ ಪಲ್ಲವಿ ಅಕೌಂಟಿಗೆ ಹೋಗೈತೆ ಅಂತ ಹೇಳಿ. ಏನು? ಕಂಪ್ನಿ ದುಡ್ಡು ಪಲ್ಲವಿ ಅಕೌಂಟಿಗೆ? ಅದು ಹೆಂಗೆ ಹೋಗ್ತೈತಿ? ಅದು ಹೆಂಗೆ ಹೋಗ್ತೈತಿ ಅಂತಂದ್ರೆ, ಯಾವುದೋ ಒಂದು ಖರ್ಚು ತೋರಿಸೋದು, ಅಲ್ಲಿ ಅಮೌಂಟ್ನ ಹಾಕಿ ಅಕೌಂಟಿಗೆ ಹಾಕಿಸ್ಕೊತ ಬಂದಾಳೆ. ಬೇಕಾದ್ರೆ ಆಕಿನ ಕೇಳಿ ನೋಡು, ಮಾತಾಡಿ ನೋಡು, ಬೇಕಾದ್ರೆ ಕಣ್ಣು ಹಿಡಿದು ನೋಡು. ನಾ ಅಂದ್ಕೊಂಡಿದ್ದು ಮಾತ್ರ ಕರೆನ, ಈ ಕಂಪ್ನಿ ದುಡ್ಡೆಲ್ಲ ಆಕಿ ಅಕೌಂಟಿಗೆ ಹೊಂಟೈತಿ ನೋಡು.
ಕೇಳು, ಆದಷ್ಟು ಬೇಗ ಕ್ಲಾರಿಫೈ ಮಾಡ್ಕೊ. ಇಲ್ಲ ಅಂತಂದರೆ ಈ ಕಂಪ್ನಿ ಲಾಸ್ನಾಗ ಹೋಗೋದಂತೂ ಗ್ಯಾರಂಟಿ. ಸಾಕ್ಷಿ ಏನು ಹೇಳತ್ತಾಳಿಕೆ? ಪಲ್ಲವಿನ ಹಿಂದೊಂದ್ಸಲ ಪಲ್ಲವಿ ಮೇಲೆ ನನಗೂ ಅನುಮಾನ ಬಂದಿತ್ತು. ಆದ್ರೆ ಇಲ್ಲ, ಇದ್ರ ಬಗ್ಗೆ ಪಲ್ಲವಿ ಜೊತೆ ಮಾತಾಡಿ ಕ್ಲಿಯರಿಟಿ ತೊಗೊಳ್ಳಾಕಬೇಕು. ಇಲ್ಲ ಹಿಂಗಾದ್ರೆ ನಡೆಯಂಗಿಲ್ಲ. ಯವ ಶಾಂತಕ, ಇದು ದವಾಖಾನೆ ಅದು ಕೂಲಿಪ್ಪ. ಇದು ದವಾಖಾನೆ. ಇಲ್ಲಿ ಎಲ್ಲರೂ ಹೆಸರು ಬರ್ಕೋತಾರ. ನನಗೆ ಭಾಳ ದಿನ ಆತಲ್ಲ ಗಿರ್ಜಿ, ಗೊತ್ತ ಇಲ್ಲ ನನಗೆ. ಅಲ್ಲಿ ಕೇಳು ನಡಿ. ಅಲ್ಲೊಬ್ಬಕ್ಕೆ ಯಾರೋ ನರ್ಸ್ಕನ ಅಂತ ನಡಿ ಕೇಳೋಣ ಅಂತ. ಡಾಕ್ಟರ್ ಈಗ ಹೆಂಗದಾಡ್ರಿ ನಮ್ಮವ್ವ? ನೋಡಿ ಮಿಸ್ಟರ್ ಕುಮಾರ್, ಶಿ ಈಸ್ ಔಟ್ ಆಫ್ ಡೇಂಜರ್. ಆದ್ರೆ ನೀವು ಅವ್ರನ್ನ ಭಾಳ ಕಾಳಜಿಯಿಂದ ನೋಡ್ಕೋತೀರಿ ಅಂತಂದ್ರೆ ಅಷ್ಟೇ ನಾನು ಡಿಸ್ಚಾರ್ಜ್ ಮಾಡ್ತೀನಿ. ಯಾಕಂತಂದ್ರೆ ಅವ್ರಿಗೆ ಭಾಳ ಒಬ್ಬರ ಅವಶ್ಯಕತೆ ಐತಿ. ತಮ್ಮಿಂದ ತಾವು ಯಾವುದೇ ಕೆಲಸನೂ ಅವ್ರ ಕಡೆಯಿಂದ ಮಾಡ್ಕೊಳಕ್ಕೆ ಆಗಂಗಿಲ್ಲ. 3 ಹೊತ್ತು ಅವ್ರನ್ನ ಕಣ್ಣೊಳಗೆ ಕಣ್ಣಿಟ್ಟು ನೋಡ್ಕೋತೀನಿ ಅಂತಂದ್ರೆ ಮಾತ್ರ ಡಿಸ್ಚಾರ್ಜ್ ಮಾಡ್ಕೋತೀನಿ. ಎಲ್ಲ ನಿಮ್ಮೆಲ್ಲ ಬಿಟ್ಟಿದ್ದು. ನೀವು ಹೆಂಗೆ ಅಂತೀರಿ ಹಂಗೆ ಡಿಸಿಷನ್ ತೊಗೋರಿ. ಇಲ್ಲಪ್ಪ ನಂಗೆ ನೋಡ್ಕೊಳಕ್ಕೆ ಮನೆಗೆ ಯಾರೂ ಇಲ್ಲ ಅಂತಂದ್ರೆ ಇನ್ನೊಂದಷ್ಟು ದಿನ ಹಾಸ್ಪಿಟ್ಲ್ ಒಳಗೆ ಇರ್ಬೋದು ಅವ್ರು. ಡಾಕ್ಟರ್ ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಕ್ಕೆ ಹೋಗ್ಬೇಡ್ರಿ. ನಮ್ಮ ಮನೆಯೊಳಗೆ ಇರೋದು ನಾನು ನಮ್ಮವ್ವ ಅಷ್ಟ. ನನಗೆ ನಾ ಹೊರಗೆ ಹೋಗಿ ದುಡಿದ್ರಲ್ಲ, ಈಗ ಹಾಸ್ಪಿಟಲ್ಲು ಬಿಲ್ಲು ಎಲ್ಲ ನನ್ನ ಕಡೆ ಹತ್ರ ನೋಡ್ಕೊಳಕ್ಕಾಗೋದು. ಇನ್ನೊಂದಷ್ಟು ದಿನ ನಮ್ಮವ್ವ ಹಾಸ್ಪಿಟಲ್ ಒಳಗೆ ಇರಲಿ ಡಾಕ್ಟರ್. ನಮ್ದೇನು ಪ್ರಾಬ್ಲಮ್ ಇಲ್ಲ ಮಿಸ್ಟರ್ ಕುಮಾರ್. ನೀವು ಹೆಂಗೆ ಹೇಳ್ತೀರೋ ಹಂಗೆ ನೀವು ಇರಲಿ ಅಂತಂದ್ರೆ ಇರಲಿ. ಆದ್ರೆ ಬಿಲ್ ಕಟ್ಟೋರು ಮಾತ್ರ ನೀವೇ ನೋಡಿರಿ. ಎಲ್ಲದ್ರ ಬಗ್ಗೆ ವಿಚಾರ ಮಾಡಿರಿ. ಬಿಲ್ ಬಗ್ಗೆ ನೀವೇನು ಟೆನ್ಷನ್ ಮಾಡ್ಕೋಕೆ ಹೋಗ್ಬೇಡ್ರಿ. ನಾ ಎಲ್ಲ ನೋಡ್ಕೋತೇನೆ. ಸರಿ, ನೀವು ರೆಡಿ ಇದ್ದರೆ ನಮಗೇನು ಪ್ರಾಬ್ಲಮ್ ಇಲ್ಲ. ಇನ್ನೂ ಒಂದಷ್ಟು ದಿನ ಹಾಸ್ಪಿಟ್ಲಲ್ಲೇ ಇರಲಿ. ಸರಿ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಸರಿ, ಅವ್ರಿಗೆ ಬೇಕಾಗಿರೋ ಮೆಡಿಸಿನ್ನ ಅಲ್ಲೆಲ್ಲ ಬರೆದಿಟ್ಟಿದ್ದೀವಿ, ಸ್ವಲ್ಪ ತೊಗೊಂಡು ಬಂದು ಕೊಟ್ಟು ಹೋಗಿ. ಆಮೇಲೆ ನೀವು ಕಾಲ್ ಮಾಡಿದರೆ ನರ್ಸ್ಗೆ ಕಾಲ್ಗೆ ಸಿಗಲ್ವಂತೆ. ಯಾಕೆ, ಏನಾದರೂ ಪ್ರಾಬ್ಲಮ್ಮಾ? ಇಲ್ಲ ಡಾಕ್ಟರ್, ಆ ಥರ ಏನಿಲ್ಲ. ನಿಮಗೆ ಗೊತ್ತಲ್ಲ, ನಾನು ವರ್ಕ್ ಮಾಡ್ತೀನಲ್ಲ, ಸ್ವಲ್ಪ ಅಲ್ಲಿ ಬ್ಯುಸಿ ಇರ್ತೀನಲ್ಲ, ಅದಕ್ಕೆ. ಇರಲಿ ಕುಮಾರ್, ನೀವು ಎಷ್ಟೇ ವರ್ಕ್ ಮಾಡಿದ್ರು ನಿಮ್ಮ ತಾಯಿನಲ್ಲ ನಿಮ್ಗೆ ಇಂಪಾರ್ಟೆಂಟ್. ನಿಮ್ಮ ತಾಯಿ ಸಂಬಂಧ ಅಲ್ಲ ನೀವು ಇಷ್ಟೆಲ್ಲ ದುಡ್ಯಾಕತ್ತಿದ್ದ. ಸ್ವಲ್ಪ ನರ್ಸ್ ಕಡೆಯಿಂದ, ಹಾಸ್ಪಿಟಲ್ ಕಡೆಯಿಂದ ಯಾವುದೇ ಕಾಲ್ ಬಂದರೂ ಸ್ವಲ್ಪ ರೆಸ್ಪಾನ್ಸ್ ಮಾಡಿ. ಸರಿ ಡಾಕ್ಟರ್, ಸರಿ. ಯವ್ವ ಶಾಂತಕ, 57ನೇ ಪಾಳೆ ಅಂತ ಯವ್ವ. ಈ ದವಾಖಾನೆ ಬಂದ್ರಿ ಇದ ಹೊಸಾವರಿನ ಅಂತಾಗ ಇನ್ನು 50 ಈಗ 10ನೇ ಪಾಳೆ ಹೋಗೈತಂತ. ಒಳಗಿನ್ನ 57ನೇ ಪಾಳೆ ಬರುದು ಯಾವಾಗ, ನಾವು ತೋರಿಸ್ಕೊಂಡು ಹೋಗೋದು ಯಾವಾಗ? ಯವ್ವ ಬ್ಯಾಸ್ರು ನಾ ದವಾಖಾನೆ ಅಂದ್ರ. ಏನ್ ಮಾಡುದ್ಲೆ, ಕಾಲು ಭಾಳ ಹೊಡ್ಯಾಕತ್ತೈತಿ. ಏನ್ ಮಾಡುದು, ನನ್ನ ಮಗನೂ ಬರಲಿಲ್ಲ, ಸಸಿನೂ ಬರಲಿಲ್ಲ, ಅದಕ್ಕೆ ನಿಂಗೆ ಜಕ್ಕೊಂಬರೋದಾತ್ ನೋಡು. ಕುಂಡ್ರನ್ ಬಾ. ಅಯ್ಯವ್ವ ನೀನು ಕುಂಡಿರ್ತಿ ಬಿಡೇವ, ಈ ದವಾಖಾನೆ ಆಗತ್ತೆ. ಶಾಂತಕ, ಈ ಮನುಷ್ಯ ಎಲ್ಲೋ ನೋಡ್ದಂಗ ಅನ್ಸ್ವಾತು ನಿನಗೆ. ಯಾರೇ ಅಲ್ಲಿ ನಿಂತ ನೋಡಿದ್ದೆ? ತೆಳ್ಳಗ ಬೆಳ್ಳಗ ಒಂಥರ ಕಂಬದ ಗತೆ ಒಂದು ಯಾವ್ದು ನೀಲಿ ಕಲರ್ ಜಾಕೆಟ್ ಹಾಕೊಂಡು ನಿಂತ ನೋಡ ಶಾಂತಕ. ಎಲ್ಲಿಲೆ? ಛೇ ಛೇ ಛೇ, ನಿನ್ನ ಕಣ್ಣಲ್ಲಿ ಬಿಡು. ಅಲ್ಲಿ ನೋಡಲ್ಲೇ, ನಿನ್ನ ಮುಂದೆ ನೋಡಲ್ಲೇ. ಹಾ ಹಾ ಹಾ, ಎಲ್ಲೇ ಎಲ್ಲಿ ನೋಡಿ ನೀವನ್ನ? ನನಗೆ ಯಾಕೋ ಇವನು ಎಲ್ಲೋ ನೋಡ್ದಂಗ ಅನ್ಸಾತೈತಿ. ಎಲ್ಲಿ ಅಂತ ನನ್ನ ಪರ್ವತ, ಆದ್ರೆ ಎಲ್ಲೋ ಮಾತ್ರ ನೋಡಿ ನೋಡು. ಸರಿ ನಡಿ, ಎಲ್ಲ ನೋಡಿರ್ತೀನಿ ನಡಿ. ಯಾರಾದ್ರೂ ತಗೊಂಡು ಏನ್ ಮಾಡ್ಬೇಕಾಗಿತ್ತು? ಅಲ್ಲಿ ಕುಂಡ್ರು ನಡಿ. ಆಡ ಕುರ್ಚಿ ಅದ ಖಾಲಿ, ಮೊದ್ಲ ರಶ್ ಆತಂದ್ರೆ ಈ ಕುಂಡ್ರಾಗ ಜಗಾನೂ ಸಿಗಂಗಿಲ್ಲ. ಅಲ್ಲಿ ಕುಂಡ್ರು ನಡಿ, ತನಗ ಹೋಗು ನಡಿ. ಗಪ್ಪ ಏನು ಇವಾಯ್ಕಿ ತಮ್ಮ ಹೇ, ಅಯ್ಯೋ ಆಮೇಲೆ ಒಂಚೂರು ತಡ್ರಿ ಬಂದೆ. ಡಾಕ್ಟರ್ ಡಾಕ್ಟರ್, ಇವನು ಎಲ್ಲೋ ನೋಡಿನಲ್ಲ. ಸಾಧಕ, ನಿನಗೆ ಏನ್ರ ನೆನ್ಪಂತಾನೆ? ನೀ ಹೇಳಿ ಅನ್ಸಾತ್ ನೋಡ್ಲಿ ಗಿರ್ಜಿ. ನಾನು ಈ ಮನುಷ್ಯನ ಎಲ್ಲೋ ನೋಡ್ದಂಗ ಅನ್ಸಾತೈತಿ. ಎಲ್ಲೇ? ಹಾ ಸಾಧಕ, ಇವ ನಮ್ಮ ಚಂದ್ರಕ್ಕನ ಅಳಿಯ ಅಲ್ಲ? ಮೊನ್ನೆ ಮನೆ ನೋಡಕ್ ಹೋಗಿದ್ವಿ, ದೊಡ್ಡ ಮನಿ, ಶ್ರೀಮಂತರು. ಆ ಹುಡುಗನ ಗತಿನ ಇಲ್ಲ ಇವ ಗಿರ್ಜಿ. ತನ್ನ ಹಾಕೊಂಡ್ರಿ. ಆಮೇಲೆ ಈ ಹುಡುಗೆಲ್ಲ ಆಮೇಲೆ ದವಾಖಾನಿಗೆ ಬರ್ತಾನೆ. ಯಾಕಾರ ಬಂದಿರ್ಬೇಕು ನನಗನ್ಸು ಮಟ್ಟಿಗೆ. ಅದ ಹುಡುಗ ಇವ. ನನಗೆ ಆ ಹುಡುಗನ್ ಚಂದಾಗ ನೋಡಿದ ನೆನಪ ಇಲ್ಲ ಬಿಡ್ಲೆ. ಆಮೇಲೆ ಇಲ್ಲಿ ಬರ್ತಾನೆ. ಅವ ಅಮೇರಿಕಾದಿಂದ ಬಂದಾನಂತ. ಗಪ್ಪ ಬನ್ನಿ, ಇಲ್ಲೇ ಕುಂಡ್ರಿ ಅಂತ ಕರಿ ಬನ್ನಿ. ಲೇ ಗಿರ್ಜಿ, ಒಟ್ಟ ಊರು ಸವಾರಿ ಮಾಡಿದ್ರಾಗ ಇರ್ತಾವ. ಇಲ್ಲಿ ಕುಂಡ್ರತನ್ ಬಾಂಗ. ಹಾ ಹಾ ಹಾ, ಬನ್ನಿ ತಗೊಂಡಿ ಕುಂಡ್ರಲ್ಲೇ. ಗಿರ್ಜಿಗೆ ಇವ ಈಕೇನ್ ಕಾಡ್ತಾಳಪ್ಪ.